ಡ್ರಾಫ್ಟ್ ಅಡ್ಮಿಷನ್ ಟಿಕೆಟ್ ಕೊಡೋ ಉದ್ದೇಶ ಏನು ಅಂದರೆ, ಏನಾದರೂ ಕರೆಕ್ಷನ್ಸ್ ಇತ್ತು ಅಂದರೆ, ಹೆಸರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೆ, ಫೋಟೋಸ್ ಏನಾದರೂ ಮಿಸ್ಮ್ಯಾಚ್ ಇತ್ತು ಅಂದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಡ್ರಾಫ್ಟ್ ಅಡ್ಮಿಷನ್ ಟಿಕೆಟನ್ನು ರಿಲೀಸ್ ಮಾಡಿದ್ದೀವಿ. ಪ್ರತಿ ವರ್ಷ SSLC ಎಕ್ಸಾಮಿನೇಷನ್ ಬರೆಯುವಾಗ ಒಂದು ರೂಲನ್ನು ಫಾಲೋ ಮಾಡುತ್ತೆ ಮಂಡಳಿಯಿಂದ. ಆ ಶಾಲೆಗಳದ್ದು ನವೀಕರಣ ಆಗಿರಬೇಕು ಅಂತ ಹೇಳಿ ಅದು DDPI ಹಂತದಲ್ಲೇ ಮಾಡ್ತಾರೆ. ಸೊ ಆ ಮಾನ್ಯತೆ ನವೀಕರಣಕ್ಕೆ ಇನ್ನೂ ಸಮಯಾವಕಾಶ ಇದೆ. ಅದು ನವೀಕರಣ ಮಾಡಿಕೊಂಡು ಬಂದ ನಂತರ ನಾವು ಅಡ್ಮಿಷನ್ ಟಿಕೆಟನ್ನು, ಡ್ರಾಫ್ಟ್ ಅಡ್ಮಿಷನ್ ಟಿಕೆಟನ್ನು ರಿಲೀಸ್ ಮಾಡ್ತೀವಿ. ಸೊ ಎಷ್ಟು ಟೈಮ್ ಪೀರಿಯಡ್ ಕೊಡ್ತೀರಾ? ಇನ್ನು March 25th ಇರೋದು ಎಕ್ಸಾಮಿನೇಷನ್. ಅದು ಒಳಗಡೆ ಅವರು ಯಾವಾಗ ಮಾಡ್ಕೊಂಡು ಬಂದರೂ ಇಮಿಡಿಯೇಟ್ಲಿ ನಾವು ರಿಲೀಸ್. ಸೊ ಇನ್ ಕೇಸ್ ಮಾಡ್ಕೊಂಡಿಲ್ಲ ಅಂದರೆ ಏನು ಕ್ರಮ ಕೈಗೊಳ್ತೀರಾ? ಅದು ಕ್ರಮ ವಹಿಸಬೇಕಾಗಿರೋದು DDPI ಮತ್ತು ಕಮಿಷನರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಹಂತದಲ್ಲಿ. ಮಾನ್ಯತೆ ನವೀಕರಣ ಮಾಡಿಕೊಳ್ಬೇಕಾಗಿರೋದು ಸ್ಕೂಲ್ಸ್ ಅವ್ರದ್ದು ಕೂಡ ಜವಾಬ್ದಾರಿ. ನವೀಕರಣ ಆಗಲಿಲ್ಲ ಅಂದ್ರೂ ಕೂಡ ನಾವು ಬೇರೆ ಶಾಲೆಗಳಿಗೆ ಆ ಮಕ್ಕಳನ್ನು ಟ್ಯಾಗ್ ಮಾಡಿ ಅವರಿಗೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಅವಕಾಶ ಕಲ್ಪಿಸ್ತೀವಿ.